ಛಾಯಾಗ್ರಾಹಕರ ಆರೋಗ್ಯದ ಬಗ್ಗೆ ಎಸ್ಕೆಪಿಎ ಕಾರ್ಕಳ ವಲಯದ ವಿಶೇಷ ಕಾಳಜಿ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಕಾರ್ಕಳ ವಲಯ ವತಿಯಿಂದ ಸದಸ್ಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀ ಕೆ ರಾಮಚಂದ್ರ ಜೋಶಿ ಅಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಕಳ ಘಟಕ ಉದ್ಘಾಟಿಸಿ ಸದಸ್ಯರ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಕೆಪಿಎ ಕಾರ್ಕಳ ವಲಯದ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಚಂದ್ರ ಪೈ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದರು. ಗೌರವ ಉಪಸ್ಥಿತರಾಗಿ ಎಸ್ಕೆಪಿಎ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಶ್ರೀ ಪದ್ಮಪ್ರಸಾದ್ ಜೈನ್, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ದತ್ತಾತ್ರೇಯ ಹಿರಿಯಂಗಡಿ, ಎಸ್ಕೆಪಿಎ ಕಾರ್ಕಳ ಗೌರವಾಧ್ಯಕ್ಷರಾದ ಶ್ರೀ ಟಿವಿ ಸುಶೀಲ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಶೇಖರ ಕುಕ್ಕುಜೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಕಳ ಘಟಕದ ಪದಾಧಿಕಾರಿಗಳಾದ ಶ್ರೀ ವಸಂತ್ ಎಂ ಮತ್ತು ಶ್ರೀ ಮೋಹದಾಸ್ ಶೆಣೈ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ರಾಮಚಂದ್ರ ಜೋಶಿಯವರು ಕಾರ್ಕಳ ವಲಯವು ತನ್ನ ಸದಸ್ಯರ ಆರೋಗ್ಯದ ಬಗ್ಗೆ ತೋರಿಸುತ್ತಿರುವ ಕಾಳಜಿ ನಿಜಕ್ಕೂ ಮಾದರಿಯಾಗಿದೆ. ಪ್ರತಿ ವರ್ಷ ಸದಸ್ಯರಿಗಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವುದು ಶ್ಲಾಘನೀಯ ಕಾರ್ಯ. ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಇತರೆ ಸಂಘಟನೆಗಳಿಗೂ ಈ ವಲಯ ಮಾದರಿಯಾಗಿದೆ. ಸದಸ್ಯರ ಆರೋಗ್ಯವೇ ಸಂಘಟನೆಯ ಶಕ್ತಿ. ಈ ಉತ್ತಮ ಕಾರ್ಯಕ್ಕಾಗಿ ಎಸ್ಕೆಪಿಎ ಕಾರ್ಕಳ ವಲಯದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಎಂದು ಹೇಳಿದರು. ಅಧ್ಯಕ್ಷರಾದ ಪ್ರಮೋದ್ ಚಂದ್ರ ಪೈ ಮಾತನಾಡಿ, ಛಾಯಾಗ್ರಾಹಕರ ಜೀವನ ಶೈಲಿ ಇತರ ವ್ಯಕ್ತಿಗಳಿಗಿಂತ ಭಿನ್ನವಾಗಿದೆ. ಕಾರ್ಯಕ್ರಮಗಳ ಒತ್ತಡ, ಅನಿಯಮಿತ ಆಹಾರ ಪದ್ಧತಿ, ಸಮಯ ಮೀರಿ ಕೆಲಸ ಮಾಡುವುದು, ವಿಶ್ರಾಂತಿಯ ಕೊರತೆ ಮುಂತಾದ ಕಾರಣಗಳಿಂದ ಆರೋಗ್ಯದ ಕಡೆ ವಿಶೇಷ ಗಮನ ನೀಡುವುದು ಅತ್ಯಗತ್ಯ. ಆದ್ದರಿಂದ ಪ್ರತಿಯೊಬ್ಬ ಛಾಯಾಗ್ರಾಹಕರು ವರ್ಷಕ್ಕೆ ಕನಿಷ್ಠ 2 ಬಾರಿ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂಬ ಸಲಹೆಯನ್ನ ನೀಡಿದರು. ಕಾರ್ಯಕ್ರಮವನ್ನು ಪ್ರಸಾದ್ ಐಸಿರವರು ಅಚ್ಚುಕಟ್ಟಾಗಿ ನಿರೂಪಿಸಿ ವಂದನಾರ್ಪಣೆಯನ್ನ ಸಲ್ಲಿಸಿದರು. ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಇದರ ಪ್ರಯೋಜನ ಪಡೆದುಕೊಂಡರು. ಸದಸ್ಯರ ಆರೋಗ್ಯ ಹಿತದೃಷ್ಟಿಯಿಂದ ಕಾರ್ಕಳ ವಲಯ ನಿರಂತರವಾಗಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುವುದಕ್ಕೆ ಸದಸ್ಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ NKS TV4 ಕಾರ್ಕಳ. ಯಾಕಂದ್ರೆ ಈ ಕ್ಯಾಂಪ್ ಅಲ್ಲಿ ಯೂಶುವಲಿ ನಾವು ತುಂಬಾ ಆರೋಗ್ಯದ ಕ್ಯಾಂಪ್ಗಳನ್ನು ಮಾಡ್ತೇವೆ, ಜನರಿಗಾಗಿ ಎಲ್ಲ ಮಾಡ್ತೇವೆ. ನಾವು ಒಟ್ಟಾಗಿ ಬೇರೆಯವರಿಗೆ ಕರೆದು ಅವರಿಗೆ ತಪಾಸಣೆ ಮಾಡಿ ಕಳಿಸೋದು. ಬಟ್ ಈ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾರ್ಯಕ್ರಮದ ಈ ಹೆಲ್ತ್ ಚೆಕಪ್ಪಿನ ಒಂದು ವಿಶೇಷ ಏನೆಂದರೆ ಅವರ ಅಸೋಸಿಯೇಷನ್ ಸದಸ್ಯರಿಗಾಗಿಯೇ ಮಾಡೋದು. ಅಂದರೆ ಅವರು ತಮ್ಮ ಸದಸ್ಯರ ಜೀವನದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಾರೆ ಎಂದು ಇದನ್ನು ನಾವು ನೋಡಬೇಕಾಗ್ತದೆ. ಆ್ಯಕ್ಚುಲಿ ಇಂತಹ ಕಾರ್ಯಕ್ರಮಗಳು ಎಲ್ಲ ಸಂಘಟನೆಗಳು ನಡೆಸಿದರೆ ಖಂಡಿತವಾಗಿಯೂ ನಮ್ಮ ಸಮಾಜದ ಆರೋಗ್ಯದ ಮಟ್ಟವು ಖಂಡಿತವಾಗಿ ಉನ್ನತ ಮಟ್ಟಕ್ಕೆ ಹೋಗ್ತದೆ ಎಂದು ಹೇಳಿ ನಾನು ಎನಿಸುತ್ತೇನೆ. ಈ ನಿಟ್ಟಿನಲ್ಲಿ ಇಂತಹ ಒಂದು ವಿಶೇಷ ಕಾರ್ಯಕ್ರಮ ನಡೆಸಿಕೊಡುವ ಫೋಟೋಗ್ರಾಫರ್ ಅಸೋಸಿಯೇಷನ್ ಆಫ್ ಸೌತ್ ಕೇಂದ್ರದ ಪದಾಧಿಕಾರಿಗಳಿದ್ದು ಈ ತುಂಬ ಕ್ಯಾಂಪ್ ಮಾಡಿದ್ದೇವೆ. ಅವರಿಗೆ ನಾನು ಧನ್ಯವಾದಗಳು ಸಮರ್ಪಿಸ್ತೇನೆ. ಯಾವಾಗಲೂ ಅವರೇನು ಮಾಡೋದುಂಟು, ಈ ಸಲ ನಿಮ್ದು ಆರೋಗ್ಯ ತಪಾಸಣೆ ಮಾಡಲಿಕ್ಕಿಲ್ವ ಅಂತೇಳಿ ಕಳೆದ ಕೆಲವು ವರ್ಷಗಳಿಂದ ECG ಹಿಡಿದು ಬ್ಲಡ್ ಶುಗರ್ ಮತ್ತು BP ಕೊಲೆಸ್ಟ್ರಾಲ್ ಇದೆಲ್ಲ ನಮಗೆ ಉಚಿತವಾಗಿ ಅವರ ಮುತುವರ್ಜಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ. ಅವರ ಬಗ್ಗೆ ಹೆಚ್ಚಿಗೆ ಹೇಳಿದರೆ ನನಗೆ ಎಲ್ಲಿ ತಪ್ಪೋಗ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಕಾರ್ಯವನ್ನು ಮಾಡುತ್ತಾ ರೆಡ್ ಕ್ರಾಸ್ ಸಂಸ್ಥೆ ಅವರ ಚೇರ್ಮನ್ ಆದ ತಕ್ಷಣ ಕಾರ್ಕಳದಲ್ಲಿ ಹೆಚ್ಚಿನ ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತದೆ. ಹೆಚ್ಚಿನ ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ಯೂನಿಟ್ಗಳಿಗೆ ಕೊಡ್ತಾ ಹೆಚ್ಚಿನ ಅವರ ಪ್ರಾಣ ಉಳಿಸುವಲ್ಲಿ ತುಂಬ ಸಹಕಾರ ನೀಡಿದ್ದಾರೆ. ಈಗ ಕಾರ್ಕಳದ ವತಿಯಿಂದ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಇವತ್ತಿನ ಒಂದು ಸಾಮಾನ್ಯ ದಿನವು ನನಗೆ ಒಂದು ನನ್ನ ಜೀವಮಾನದ ಒಂದು ಅತ್ಯುತ್ತಮ ದಿನವಾಗಿ ಮಾರ್ಪಟ್ಟಿದೆ. ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಗೌರವದಿಂದ ನಾನು ನಿತ್ಯ ಜೀವನದಲ್ಲಿ ಕೆಲಸ ಮಾಡಿದ್ದೇನೆ ಅದನ್ನು ಗುರುತಿಸಿ ಇಷ್ಟೊಂದು ಸಮಾನ ಪ್ರೀತಿಯನ್ನು ಕೊಟ್ಟಿದ್ದೇನೆ. ನಾನು ನಿಜವಾಗಿ ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಈ ಫೋಟೋಗ್ರಾಫರ್ ಅಸೋಸಿಯೇಷನ್ ಬಗ್ಗೆ ಹೇಳುವುದಾದರೆ ಈಗಾಗಲೇ ಹೇಳಿದ್ದಾರೆ, ತುಂಬ ವರ್ಷದಿಂದ ಪ್ರತಿ ವರ್ಷವೂ ಅವರು ನಮ್ಮೊಟ್ಟಿಗೆ ಇಲ್ಲಿ ಬಂದು ಒಂದು ಕ್ಯಾಂಪನ್ನು ನಡೆಸಿಕೊಟ್ಟಿದ್ದಾರೆ. ಕ್ಯಾಂಪ್ ಸ್ವಲ್ಪ ಲೇಟ್ ಆದರೆ ನನಗೆ ಒಂಥರ ಏನೋ ಒಂದು ಮಿಸ್ ಆದಾಗ ಆ ವರ್ಷದ ಇದರಲ್ಲಿ ಕಾರ್ಯಕ್ರಮದಲ್ಲಿ ಕೂಡಲೇ ಇವರಿಗೆ ಫೋನ್ ಮಾಡಿ ಹೇಳಿಕೊಂಡು ನಾನು ಸೊ ಎಲ್ಲ ಕಾರ್ಯಕ್ರಮದ ರೂವಾರಿ ನಾನೇನು ಹೇಳಿದ್ದಾರೆ. ಆ್ಯಕ್ಚುಲಿ ಈ ಕಾರ್ಯಕ್ರಮದ ರೂವಾರಿ ಪದ್ಮಪ್ರಸಾದ್ ಜೈನ್ ಅವರು, ಅವರೇ ಸ್ಟಾರ್ಟ್ ಮಾಡೋದು, ಅವರೇ ಹೇಳೋದು. ಅವರಿಗೆ ಸೊ ಭಾರಿ ಖುಷಿ ನನಗೆ. ಪದ್ಮಪ್ರಸಾದ್ ಎಲ್ಲದರಲ್ಲೂ ಸಹಕಾರ ನೀಡ್ತಾರೆ. ನಮ್ಮ JCL ಅವರೇ ಎಲ್ಲ ಮೇನ್. ನಂತರ ರೆಡ್ ಕ್ರಾಸಲ್ಲಿ ಕೂಡ ನಮ್ಮ ತುಂಬ
ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಇದು ರೆಡ್ ಕ್ರಾಸಲ್ಲಿ ರೆಡ್ ಕ್ರಾಸ್ ಸ್ಥಾಪನೆಗೂ ನಮಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ. ಸೊ ಈಸ್ ದರ್ ಎವ್ರಿವೇರ್. ಯಾವುದಾದ್ರೂ ಒಂದು ಫಂಕ್ಷನ್ ಮಾಡಿದ್ರೆ ನನಗೆ ಇವತ್ತು ನೆನಪು ಬರ್ತದೆ. ಅವರಿಗೆ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ರೆಡ್ ಕ್ರಾಸಲ್ಲಿ ಪರವಾಗಿ ಕೂಡ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಆಗಿದ್ದೇನೆ ಅಂತ ನನ್ನ ಕೇಳಬೇಕು. ಎಲ್ಲರಿಗೂ ಪರಿಚಯ ಉಂಟು, ಎಲ್ಲರೂ ಕರೀತಾರೆ, ನಾನು ಭಾಗವಹಿಸ್ತೇನೆ. ತುಂಬ ಸಂತೋಷದ ವಿಷಯ. ಆದರೆ ಈ ಎಲ್ಲ ಕ್ಯಾಂಪ್ಗಳ ಒಂದು ವಿಶೇಷತೆ ಹೇಳಿದರೆ, ಈ ಎಲ್ಲ ಕ್ಯಾಂಪ್ಗಳಲ್ಲಿ ನಾವು ಯಾವುದೋ ಒಂದು ಮೆಡಿಸಿನ್ ಕೊಡೋದಿಲ್ಲ. ಯಾವುದೋ ಮಾತ್ರೆ ಕೊಡುವ ಕ್ಯಾಂಪ್ಗಳು ತುಂಬ ನಡೀತವೆ. ಮಾತ್ರೆ ಕೊಡೋದು, ಕಳಿಸೋದು, ಒಂದು 5 ದಿನದ್ದು ಮಾತ್ರೆ ಕೊಡೋದು ಆಯ್ತು, ಅದಾದಮೇಲೆ ಅವರು ಬಿಡ್ತಾರೆ, ಅದಕ್ಕೆ ಸಂಬಂಧ ಇಲ್ಲ. ಇಟ್ಸ್ ಆಲ್ ವೇಸ್ಟ್. ದೊಡ್ಡ ಮೆಗಾ ಕ್ಯಾಂಪ್, ಅದರಲ್ಲಿ ಅವರಿಗೆ ಸಂಖ್ಯೆ ಬೇಕಾದದ್ದು ಅಂತಂದರೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಅಂತ ಹೇಳಿ, ಎಷ್ಟು ಜನಕ್ಕೆ ಪ್ರಯೋಜನ ಆಗಿದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಕ್ಯಾಂಪ್. ಮೆಡಿಸಿನ್ ಕೊಡೋದು, ಸ್ವಲ್ಪ ಏನಾದ್ರು ಡೋನರ್ಸನ್ನು ಒಟ್ಟು ಮಾಡಿ ಕೊಡೋದು, ಅದು ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಬಟ್ ಇಂತಹ ಕ್ಯಾಂಪು ಇಟ್ಸ್ ಎ ಪ್ರಿವೆಂಟಿವ್ ಕ್ಯಾಂಪ್. ಪ್ರಿವೆಂಟಿವ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೇವೆ. ಯಾವಾಗಲೂ ರೋಗವನ್ನು ಮೊದಲೇ ಕಂಡು ಹಿಡಿದು ಅದಕ್ಕೆ ಉಪಶಮನ ಅಥವಾ ಏನಾದರೂ ಆ್ಯಕ್ಷನ್ ತಗೊಳ್ಳೋದು, ಅದೇ ಅತ್ಯಂತ ಉಪಯುಕ್ತ. ಅಂತಹ ಒಂದು ಕ್ಯಾಂಪ್ ಇದು ಪ್ರಿವೆಂಟಿವ್ ಕ್ಯಾಂಪ್ ಎಂದು ಹೇಳಬೇಕು. ಪ್ರಿವೆಂಟಿವ್ ಇಸ್ ಬೆಟರ್ ದೆನ್ ಕ್ಯೂರ್ ಎಂಬ ಇದರಲ್ಲಿ ನಡೆಸುವಂತಹ ಇಂಥ ಕ್ಯಾಂಪ್. ಸೊ ನಾವು ಯಾವಾಗಲೂ ನಾನು ಪ್ರತಿ ಇಂಥದ್ದು ಮಾತಾಡಲಿಕ್ಕುಂಟು. ಜೀವನ ಶೈಲಿಯ ರೋಗಗಳು ಅಂತೇಳಿ ನಿಮಗೆಲ್ಲ ಗೊತ್ತಿರಬಹುದು. ಜೀವನ ಶೈಲಿಯ ರೋಗಗಳಲ್ಲಿ ಮುಖ್ಯವಾಗಿ 4 ರೋಗ ಉಂಟು. ಡಯಾಬಿಟಿಸ್ ರೋಗ ಅಥವಾ ಸಕ್ಕರೆ ಕಾಯಿಲೆ, BP ರೋಗ, ಹೈಪರ್ ಟೆನ್ಷನ್, ಹೃದಯ ಸಂಬಂಧ ಕಾಯಿಲೆ ಮತ್ತು ಕೊಲೆಸ್ಟ್ರಾಲ್ ಕಾಯಿಲೆ. ಈ 4 ಕಾಯಿಲೆಗಳು ನಮ್ಮ ಸಮಾಜದಲ್ಲಿ ಬಹಳಷ್ಟು ಮಟ್ಟದಲ್ಲಿ ಸುಪ್ತವಾಗಿದೆ. ಯಾಕೆಂದರೆ ಈಗ ನಮ್ಮ ಜೀವನ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾದದ್ದು ಸಮತೋಲನ ಆಹಾರ ಮತ್ತು ವ್ಯಾಯಾಮ. 2 ಸಹ ನಮ್ಮಲ್ಲಿ ಇಲ್ಲ. ಈಗ ಎಲ್ಲರೂ ನಾವೀಗ ಜಂಕ್ ಫುಡ್ ಅಂತ ಏನು ಹೇಳ್ತೇವೆ ಅದನ್ನೇ ಜಾಸ್ತಿ ಉಪಯೋಗ ಮಾಡ್ತೇವೆ. ಪ್ಲಸ್ ವ್ಯಾಯಾಮ ಅಂತೂ ಇಲ್ಲವೇ ಇಲ್ಲ, ನಮಗೆ ಟೈಮ್ ಇಲ್ಲ. ಒತ್ತಡದ ಬದುಕು ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ತಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ಮೈಂಡ್ ಸೆಟ್. ಮೈಂಡ್ ಸ್ಟ್ರಾಂಗ್ ಇದ್ದರೆ ಖಂಡಿತವಾಗಿ ರೋಗ ಬೇಗ ಗುಣ ಆಗ್ತದೆ. ಸೊ ಈಗ ನಮಗೆ ಮೈಂಡ್ ಸ್ಟ್ರಾಂಗ್ ಇಲ್ಲ. ಎಲ್ಲಿ ನೋಡಿದ್ರು ಕಾಂಪಿಟೀಷನ್, ಅವನಕ್ಕಿಂತ ಜಾಸ್ತಿ ನನಗೆ ಮಾತು ಬರಬೇಕು, 99% ಬಂದರೂ ತೃಪ್ತಿ ಇಲ್ಲ, 100% ಬೇಕು ನಮಗೆ. ಹಾಗೆಲ್ಲ ಇದರಲ್ಲಿ ಒತ್ತಡದ ಬದುಕು, ಫುಡ್ ಸಹ ಜಂಕ್ ಫುಡ್ಡಿನ ಇದು ಒಂದು 3 ವ್ಯಾಯಾಮದ ಕೊರತೆ. ಇದರಿಂದ ಈ ಜೀವನ ಶೈಲಿಯ ರೋಗಗಳು ಬಹಳಷ್ಟು ಮಟ್ಟದಲ್ಲಿ ನಮ್ಮ ಸಮಾಜದಲ್ಲಿದೆ. ಈ ಎಲ್ಲ ಜೀವನ ಶೈಲಿಯ ರೋಗಗಳ ಒಂದು ವಿಶೇಷತೆ ಹೇಳಿದರೆ ಅದು ಫಸ್ಟಿಗೆ ಗೊತ್ತೇ ಆಗೋದಿಲ್ಲ. ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಎಂತ ಆಗಬೇಕು, ನಮಗೆ ಜ್ವರ ಬರಬೇಕು, ನೋವಾಗಬೇಕು, ತಲೆನೋವು ಆಗಬೇಕು, ಆಗ ನೋಡ್ತೇವೆ ಡಾಕ್ಟ್ರಿಗೆ. ಏನೂ ಸಿಂಪ್ಟಮ್ ಇಲ್ಲದೆ ಯಾಕೆ ಹೋಗ್ತೇವೆ, ಇಲ್ಲಿ ಹೋಗೋದಿಲ್ಲ. ಆದರೆ ಈ 4 ರೋಗಗಳು ಯಾವುದೇ ಸಿಂಪ್ಟಮ್ ಇಲ್ಲದೆ ನಮ್ಮ ದೇಹದಲ್ಲಿ ಒಳಗಿಂದ ಒಳಗೆ ಉಲ್ಬಣವಾಗ್ತಾ ಹೋಗ್ತವೆ. ಆದ್ದರಿಂದ ಅದಕ್ಕೆ ಉಪಶಮನ ಅಂತ ಹೇಳಿದರೆ ಪ್ರಾಥಮಿಕ ಹಂತದಲ್ಲಿ ಅವುಗಳನ್ನು ಗುರುತಿಸುವುದು. ಅದೇ ಈ ಒಂದು ಇಂತಹ ಕ್ಯಾಂಪ್ ನಾವು ಏನು ನಡೆಸ್ತೇವೋ, ರೆಡ್ ಕ್ರಾಸ್ ಪರವಾಗಿ ಯಾವಾಗಲೂ ಇಂತಹ ಕ್ಯಾಂಪ್ ಪ್ರಿವೆಂಟಿವ್ ಕ್ಯಾಂಪ್ ಅಂತ ಹೇಳಿದೆ. ಪ್ರಿವೆಂಟಿವ್ ಕ್ಯಾಂಪಲ್ಲಿ ಇಂತಹ ರೋಗಗಳನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಅವರಿಗೆ ಸೂಕ್ತ ಸಲಹೆ, ಚಿಕಿತ್ಸೆ ಕೊಡುವುದೇ ನಮ್ಮ ಈ ಕ್ಯಾಂಪಿನ ಉದ್ದೇಶವಾಗಿದೆ. ಇಂತಹ ಒಂದು ಆರೋಗ್ಯದ ಮಟ್ಟವನ್ನು ಉಳಿಸಿಕೊಳ್ಳುವಲ್ಲಿ ಬಹಳಷ್ಟು ಮಹತ್ವದ ಕ್ಯಾಂಪ್ಗಳಾಗಿವೆ. ಅಂತಹ ಕ್ಯಾಂಪನ್ನು ನಮ್ಮ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರ ಸದಸ್ಯರಿಗಾಗಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಶ್ಲಾಘನೀಯ ವಿಚಾರ. ಇಂತಹ ಕ್ಯಾಂಪ್ಗಳು ಪ್ರತಿ ಸಂಸ್ಥೆಯಲ್ಲಿ, ಪ್ರತಿ ಆರ್ಗನೈಸೇಷನ್ನಲ್ಲಿ ಅವರ ಎಂಪ್ಲಾಯೀಸ್ಗೋಸ್ಕರ ನಡಿಬೇಕು. ಆಗ ನಮ್ಮ ಆರೋಗ್ಯ ವ್ಯವಸ್ಥೆ ರಾತ್ರಿ 12 ಗಂಟೆ ಆಗ್ತದೆ, ಕಾರ್ಯಕ್ರಮಗಳಿದ್ರೆ ಮಧ್ಯಾಹ್ನ 3 ಗಂಟೆ ಆಗ್ತದೆ ಊಟ ಮಾಡುವಾಗ. ಆ ಪದ್ಧತಿಯಲ್ಲಿ ನಮಗೆ ವರ್ಷಕ್ಕೆ ಒಮ್ಮೆ ಒಂದು ಸಲ ಆದರೂ ಸಹ ನಮ್ಮ ಆರೋಗ್ಯ ತಪಾಸಣೆ ಮಾಡಬೇಕಂತ ಹೇಳಿ ನಮ್ಮ ಗೌರವಾನ್ವಿತ ಡಾಕ್ಟ್ರು ನಮ್ಮ ಮೇಲೆ ಬಹಳ ಕಾಳಜಿಯಿಂದ ಪ್ರತಿ ವರ್ಷವೂ, ಸಾಧಾರಣ ಬಹಳ ವರ್ಷ ಆಯಿತು, ಪ್ರತಿ ವರ್ಷವೂ ರೆಡ್ ಕ್ರಾಸ್ ಸಂಸ್ಥೆಯ ಮುಖಾಂತರ ನಮ್ಮ ಮೇಲೆ ಪ್ರೀತಿಯಿಂದ ಇವರು ಪ್ರತಿ ವರ್ಷ ನಮ್ಮನ್ನು ಉಚಿತವಾಗಿ ನಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಇವರಿಗೆ ನಮ್ಮ ವಲಯದ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ಇಲ್ಲಿ ಸಹಾಯ ಮಾಡಲಿಕ್ಕೆ ನಮ್ಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಆಗಮಿಸಿರುವಂಥ ಎಲ್ಲ ಶಿಬಿರಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುವಂಥ ಈ ಒಂದು ಪುಟ್ಟ ಸಮಾರಂಭವನ್ನು ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಈ ಶಿಬಿರದ ರೂವಾರಿ ಆಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಡಾಕ್ಟರ್ ಜೋಶಿ ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೂ ಪ್ರಶಸ್ತಿ ಪುರಸ್ಕೃತ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾರ್ಕಳ ವಲಯವು ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮವು ನಮ್ಮ ವಲಯದ ಸದಸ್ಯರಿಗಾಗಿ ನಾವು ಆಯೋಜಿಸಿದ್ದೇವೆ. ಖ್ಯಾತ
ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಖ್ಯಾತ ವೈದ್ಯರಾದ ನಮ್ಮ ಆತ್ಮೀಯರು ರೆಡ್ ಕ್ರಾಸ್ ಸಂಸ್ಥೆಯ